ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿತ್ರಗ್ ಏನಾಗಿದೆ? ಇವತ್ತು ಭಾಗ್ಯನ್ ಜೊತೆ ರಂಗೋಲಿ ಹಾಕ್ತಿದ್ದಾನಲ್ಲ. ಭಾಗ್ಯ ಏನೋ ಮಾಯೆ ಮಾಡಿ ಮಿತ್ರನ್ನ ಹತ್ರ ಮಾಡ್ಕೊಳ್ತಿದ್ದಾಳೆ. ಹೀಗೆ ರಂಗೋಲಿ ಹಾಕ್ಸಿ ತನ್ನ ಹತ್ರ ಅವನ್ನ ಎಳಿತಿದ್ದಾಳೆ. ತಕ್ಷಣ ಈಗ್ಲೇ ಏನಾದ್ರೂ ಪ್ಲಾನ್ ಮಾಡಿ ಮಿತ್ರನ್ನ ಭಾಗ್ಯನಿಂದ ದೂರ ಮಾಡ್ಬೇಕು. ಮಾಡ್ತೀನಿ. ಹಲೋ, ಯಾರ್ದೋ ಕಾಲು? ಏನಾಯ್ತು? ಯಾಕೆ ಹೀಗಿದ್ಯಾ? ಯಾರು ಫೋನ್ ಮಾಡಿದ್ದು? ದೊಡ್ಡಮ್ಮ, ಅಣ್ಣ, ಅತ್ಗೆ, ಅಮ್ಮ, ಬೇಗ ಎಲ್ರೂ ಇಲ್ಲಿಗೆ ಬನ್ನಿ. ಏನಾಯ್ತು? ಯಾರು ಕಾಲ್ ಮಾಡಿದ್ದು ಅಂದ್ರೆ ಯಾಕೋ ಹೇಳ್ತಿಲ್ಲ? ಎಲ್ರೂ ಬರ್ಲಿರಿ ದೊಡ್ಡಪ್ಪ, ಆಗ ಹೇಳ್ತೀನಿ. ಎಲ್ರೂ ಬೇಗ ಬನ್ನಿ. ಏನಾಯ್ತು? ಏನಾಯ್ತು ಡ್ಯಾಡ್? ಏನು ವಿವೇಕ್, ಏನಾಯ್ತು? ಯಾಕಷ್ಟೊಂದು ಟೆನ್ಷನ್ ಆಗಿದ್ಯಾ? ಅದು ದೊಡ್ಡಮ್ಮ, ಅದು ಏನಾಗಿದ್ಯೋ? ಅಂದ್ರೆ ಅಣ್ಣ, ನಿನ್ಗೆ ನನಗೆ ಏನಾಯ್ತು ಹೇಳು ವಿವೇಕ್. ವಿವೇಕ್, ಎಲ್ರಿಗೂ ಹೀಗೆ ಟೆನ್ಷನ್ ಕೊಡದೆ ಆ ವಿಷಯ ಏನು ಅಂತ ಹೇಳು. ಯಾವ್ದಾದ್ರು ನ್ಯೂಸ್ ಚಾನೆಲ್ ಹಾಕಿ ಏನ್ ವಿಷಯ ಅಂತ ಗೊತ್ತಾಗುತ್ತೆ. ದಿ ಬಿಸಿನೆಸ್ ಕೌನ್ಸಿಲಿಂಗ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿರುವ ಅವಾರ್ಡ್ಸ್ ಅಲ್ಲಿ ಪ್ರಖ್ಯಾತ ಬಿಸಿನೆಸ್ ಮ್ಯಾನ್ ಮಿತ್ರಾನಂದನ್ಗೆ ದಿ ಯಂಗೆಸ್ಟ್ ಸಕ್ಸಸ್ಫುಲ್ ಬಿಸಿನೆಸ್ ಮ್ಯಾನ್ ಆಫ್ ಕರ್ನಾಟಕ ಅವಾರ್ಡ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಮಿತ್ರಾನಂದನ್. ಕೆಲವು ವರ್ಷಗಳಿಂದ ಮಿತ್ರಾನಂದನ್ ಅವರು ಕನ್ಸ್ಟ್ರಕ್ಷನ್ ಬಿಸಿನೆಸ್ ನಲ್ಲಿ ಮುನ್ನುಗ್ತಾ ಇದ್ದಾರೆ. ಇತ್ತೀಚೆಗೆ ಕರ್ನಾಟಕದಲ್ಲಿರುವ ಪ್ರಮುಖ ಕಟ್ಟಡಗಳಲ್ಲಿ ಮಿತ್ರಾನಂದನ್ ಕನ್ಸ್ಟ್ರಕ್ಷನ್ಸ್ ಕಟ್ಟಿರೋದೆ. ವಂಶ ಪಾರಂಪರ್ಯವಾಗಿ ಬಂದಿರೋ ವ್ಯಾಪಾರವನ್ನ ಅವರು ಶ್ರದ್ಧೆ, ಕಷ್ಟದಿಂದ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರ ಶ್ರದ್ಧೆನ, ಕೆಲ್ಸನ ಗುರುತಿಸಿರೋ ಬಿಸಿನೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಮಿಸ್ಟರ್ ಮಿತ್ರಾನಂದನ್ ಅವರಿಗೆ ಈ ಅವಾರ್ಡ್ ಅನೌನ್ಸ್ ಮಾಡಿದೆ. ಅಣ್ಣಯ್ಯ, ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಯು. ಎಷ್ಟು ಹೆದರ್ಸ್ಬಿಟ್ಟೆ ಗೊತ್ತಾ? ಮತ್ತಿನ್ನೇನು, ದಿ ಗ್ರೇಟ್ ಮಿತ್ರಾನಂದನ್ಗೆ ಅವಾರ್ಡ್ ಬಂದಿದೆ ಅಂದ್ರೆ ನೀವೆಲ್ಲ ಶೇಕ್ ಆಗಿ ಶಾಕ್ ಆಗ್ಬೇಕು. ಅದಕ್ಕೆ ಡ್ರಾಮಾ ಎಲ್ಲ. ನನಗೆ ಗೊತ್ತಿತ್ತು ಕಣ, ನೀನು ಆ ಥರ ಓವರ್ ಆಕ್ಟಿಂಗ್ ಮಾಡಿದಾಗ್ಲೇ ನಂಗೆ ಡೌಟ್ ಬಂದಿತ್ತು. ನಮ್ಮೆಲ್ಲರಿಗೂ ಎಷ್ಟು ಟೆನ್ಷನ್ ಕೊಟ್ಬಿಟ್ಟೆ ವಿವೇಕ್. ಸಾರಿ ದೊಡ್ಡಮ್ಮ. ಕಂಗ್ರ್ಯಾಚುಲೇಷನ್ಸ್ ಕಂದ. ನಿನ್ನ ನೋಡ್ತಿದ್ರೆ
ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ನೀನ್ ಕಷ್ಟಪಡೋದಕ್ಕೇನೆ ಜೀವನ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದೆ. ಇನ್ನು ಮುಂದೆ ಇಂಥ ಅವಾರ್ಡ್ಸ್ಗಳನ್ನ ನೀನ್ ಇನ್ನಷ್ಟು ತಗೊಳ್ಬೇಕು ಅಂತ ಮನಸ್ಫೂರ್ತಿಯಾಗಿ ಕೋರ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಮಾಮ್. ಲೇ ಮಿತ್ರ, ನಿಮ್ಮಮ್ಮನೇ ಎಲ್ಲ ಹೇಳ್ಬಿಟ್ಲು. ಇನ್ನು ನಾನು ಹೇಳೋದಕ್ಕೆ ಏನಿದೆ ಹೇಳು. ಗಾಡ್ ಬ್ಲೆಸ್ ಯು. ಕೀಪ್ ಗೋಯಿಂಗ್ ಆನ್. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಕಂಗ್ರ್ಯಾಚುಲೇಷನ್ಸ್ ರೀ. ಥ್ಯಾಂಕ್ ಯು ಭಾಗ್ಯ. ವಿಜಯ ಅನ್ನೋದು ಒಂದ್ ಕಡೆ ಯಾವತ್ತೂ ನಿಲ್ಲೋದಿಲ್ವಂತೆ. ಅದು ಯಾವಾಗ್ಲೂ ಹರಿತಾ ಧುಮ್ಕೋ ಜಲಪಾತದ ತರ ಅಂತೆ. ಇಲ್ಲಿ ಶುರುವಾಗಿರೋ ನಿಮ್ ವಿಜಯ ಹೀಗೆ ಹೆಚ್ಚಾಗ್ತಾ ಪ್ರತಿ ವರ್ಷನೂ ನಿಮ್ಗೆ ತುಂಬಾ ಅವಾರ್ಡ್ಸ್ ತಂದ್ಕೊಡ್ಲಿ ಅಂತ ನಾನು ಮನಸ್ಫೂರ್ತಿ ಬೇಡ್ಕೋತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಗುಡ್ ನ್ಯೂಸ್ ಕೇಳಿದ್ವಲ್ಲ, ಏನಾದ್ರೂ ಸ್ವೀಟ್ಸ್ ತಿನ್ಬೇಕು. ಇರಿ ತಗೊಂಡ್ ಬರ್ತೀನಿ. ಕಾಂಗ್ರ್ಯಾಚುಲೇಷನ್ಸ್ ನನ್ ಮೊಮ್ಮಗನೇ. ಅಯ್ಯೋ ನಾನು ಮರ್ತೇ ಬಿಟ್ಟೆ ಅಜ್ಜಿ. ಥ್ಯಾಂಕ್ ಯು. ಏನ್ರಿ ಥ್ಯಾಂಕ್ ಯು. ಭಾಗ್ಯ, ಈ ಸ್ವೀಟು ಗೀಟು ಎಲ್ಲ ತಿನ್ನಿಸ್ಬೇಕಾಗಿರೋದು ನನಗೆ, ಆ ಮಿತ್ರನಿಗೆ ಅಲ್ಲ. ಹಾಸ್ಯ ಸಂತೋಷ ಹಂಚ್ಕೋಬೇಕಾಗಿರೋದು ಆ ಮಿತ್ರನ ಜೊತೆಲಲ್ಲ, ನನ್ನ ಜೊತೆ. ಆ ಮಿತ್ರನ ಜೊತೆಲಿ ಅಷ್ಟು ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಮಿಬ್ರು ಬಂಧನನ ಆದಷ್ಟು ಬೇಗನೆ ಕ್ಲೋಸ್ ಮಾಡಿ ಹಾಕ್ತೀನಿ. ಅಮಿತ್ ಸಿಂಗ್, ಮೀಡಿಯಾದವ್ರು ಬಂದಿದ್ದಾರೆ ಸರ್ಜಿ, ಅದನ್ನೇ ಹೇಳೋಣ ಅಂತ ಬಂದೆ. ಸರ್, ನಿಮ್ಗೆ ಅವಾರ್ಡ್ ಬಂದಿದ್ದಕ್ಕೆ ಹೇಗ ಅನಿಸ್ತಾ ಇದೆ? ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್. ನಿಮ್ ಫ್ಯೂಚರ್ ಪ್ಲಾನ್ಸ್ ಏನು ಸರ್? ಇನ್ನೇನು, ಇಂಥ ಸಕ್ಸಸ್ ಇನ್ನೂ ಸಿಗಬೇಕು. ಇನ್ನಷ್ಟು ಹೆಸರು ನಾನು ಮಾಡಬೇಕು. ಇನ್ನಷ್ಟು ಜನರಿಗೆ ನನ್ನ ಸಹಾಯ ಸಹಕಾರ ಕೊಡಬೇಕು. ನನ್ನ ಫ್ಯಾಮಿಲಿ ನನ್ನ ನೋಡಿ ಹೆಮ್ಮೆ ಪಡೋ ಸ್ಥಾನಕ್ಕೆ ಹೋಗಬೇಕು. ವೆರಿ ಗುಡ್ ಸರ್. ಮೇಡಮ್, ನಿಮ್ಮ ಮಗಂಗೆ ಈ ಅವಾರ್ಡ್ ಬಂದಿರೋದಕ್ಕೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಯಾವುದೇ ತಂದೆ ತಾಯಿ ಆದ್ರೂ ತಮ್ಮ ಮಕ್ಕಳು ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಬಯಸ್ತಾರೆ. ನನ್ ಮಗ ಹೋಗಿದ್ದಾನೆ, ಅದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಮೇಡಮ್. ಅಣ್ಣ, ನಿನ್ಗೆ ಅವಾರ್ಡ್ ಬಂದಿರೋ ವಿಷಯ ಎಲ್ಲ ಕಡೆ ಗೊತ್ತಾಗ್ಬೇಕು. ಅಂದ್ರೆ ನಾವೆಲ್ಲರೂ ಧಾಮ್ ಧೂಮ್ ಅಂತ ಪಾರ್ಟಿ ಮಾಡ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.